ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಯಮಾಯಿ ಅಥವಾ ಮಲ್ಲಪ್ಪ ಜೋದರ್. ಆತ್ಮೀಯರೇ, ಈಗಾಗಲೇ UGC ಅಂದರೆ ವಿಶ್ವವಿದ್ಯಾಲಯ ಅನುದಾನ ಆಯೋಗ ಒಂದಿಷ್ಟು ರೂಲ್ಸ್ಗಳನ್ನು ಮಾಡಿಕೊಂಡು ಆದಷ್ಟು ಎಲ್ಲ ಶಿಕ್ಷಣ ಕ್ಷೇತ್ರದ ಅಧಿಕಾರವನ್ನು ಕೇಂದ್ರ ಸರ್ಕಾರದಲ್ಲಿ ಹಿಡಿದಿಡುವಂಥ ಪ್ರಯತ್ನ ಮಾಡ್ತಿದೇನೋ ಅನ್ನುವಂಥ ಭಯ ಕೆಲವೊಂದಿಷ್ಟು ಈ ರಾಜ್ಯಗಳಿಗೆ ಕಾಡಲಿಕ್ಕೆ ಶುರು ಮಾಡಿಬಿಟ್ಟದ. ಯಾಕಂದರೆ ಶಿಕ್ಷಣ ವಿಶೇಷವಾಗಿ ರಾಜ್ಯಗಳ ಪಟ್ಟಿಯಲ್ಲಿದ್ದರೂ ಒಂದು ರಾಷ್ಟ್ರದ ನೀತಿ ನಿರೂಪಣೆಯಲ್ಲಿ ಕೇಂದ್ರದ್ದು ಅದ ಕನ್ಕರೆಂಟ್ ಲಿಸ್ಟ್ನಲ್ಲಿ ಇದ್ದಾವೆ. ಅದರಲ್ಲಿ ಶಕ್ತಿ ತಳದ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಕುಲಪತಿಗಳನ್ನು ಇನ್ನುಳಿದವ್ರು ನೇಮಕ ಮಾಡುವಲ್ಲೇ ಕೆಲವೊಂದಿಷ್ಟು ತಮಗೆ ಬೇಕಾದಂಥ ನೇಮಕ ಮಾಡುವಂಗೆ ಒಂದು ರೂಲ್ಸ್ ಮಾಡ್ತಾ ಇದೆ. ಅದಕ್ಕಾಗಿ ನಮ್ಮ ವಿರೋಧ ಅಂತೇಳಿ 6 ರಾಜ್ಯಗಳು, ದಕ್ಷಿಣದ ರಾಜ್ಯಗಳು, ಕರ್ನಾಟಕ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಇವರೆಲ್ಲ ಗುಡ್ಕೊಂಡು ಏನೋ ಮೀಟಿಂಗ್ ಮಾಡ್ಕೊಂಡಿದ್ದಾರೆ. ಮೀಟಿಂಗ್ ಮಾಡಿಕೊಂಡು ಇಲ್ಲ ತಪ್ಪದ ಈ ಒಂದು ಕುಲಪತಿಗಳನ್ನು, ಆಯಾ ಯೂನಿವರ್ಸಿಟಿಯ ಕುಲಪತಿಗಳನ್ನ ಈ ನಮ್ಮ ರಾಜ್ಯ ಸರ್ಕಾರ ನೇಮಿಸಬೇಕು, ಅದನ್ನು ಶಿಫಾರಸು ನಮ್ಮ ರಾಜ್ಯಪಾಲರು ಮಾಡಬೇಕು, ಹಿಂದಿದ್ದಂಥ ರೂಲ್ಸ್ ಮುಂದುವರಿಬೇಕು ಅಂತೇಳಿ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಪ್ರತಿಯೊಂದು ತನ್ನ ಹಸ್ತದಲ್ಲಿ ತೆಗೆದುಕೊಂಡಂಥದ್ದು ನಮ್ಮ ಮಕ್ಕಳಿಗೆ ಯಾವ ರೀತಿ ಏನು ಮಾಡಬೇಕು, ಹೆಂಗೆ ಬೆಳೆಸಬೇಕು, ಏನನ್ನು ನಾವು ಕಲಿಸ್ಬಾರ್ದು, ಮತ್ತು ಆಯಾ ನಾಡಿನ ಆಯಾಯ ರಾಜ್ಯಗಳ ಒಂದು ಸಾಂಸ್ಕೃತಿಕ ಸಮ್ಮೇಳನ ಇದ್ದರೂ ಸಹಿತ, ಹೊಂದಾಣಿಕೆ ಇದ್ದರೂ ಸಹಿತ ಒಂದಿಷ್ಟು ಭಿನ್ನತೆಗಳು ಇರ್ತಾವೆ, ಇನ್ನೂ ಇರ್ತಾವೆ. ಅದ್ರ ಬಗ್ಗೆ ಮತ್ತು ರಾಜ್ಯ ಸರ್ಕಾರದ ಅದ್ರ ಮೇಲೆ ಹೇಳುತ್ತಿರಬೇಕಲ್ಲ ಅಂತ ಅಧಿಕಾರದ ಒಂದು ಪ್ರಶ್ನೆ ಬಂದೋದಿಲ್ಲ. ಹೀಗಾಗಿ ನಮಗೆ ಹಕ್ಕಿರಬೇಕು, ನಾವು ಕುಲಪತಿಗಳನ್ನ ಆಯ್ಕೆ ಮಾಡುವಲ್ಲೇ ನೀವು ಯಾಕೆ ಕೇಂದ್ರದವರು ಎಲ್ಲರೂ ಯಾಕಾದ್ರೆ ಅಂತೇಳಿ ಪ್ರಶ್ನೆ ಮಾಡ್ತಾಯಿದ್ದೀರ. ಯಾಕಂತಂದ್ರೆ ಮತ್ತು ಅದರಲ್ಲೂ ಸ್ಪಷ್ಟವಾಗಿ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಂಡಾರೆ ಇವರು. 6 ರಾಜ್ಯದವರು ಕುಡ್ಕೊಂಡು ಹೇಳಿದೆ ನಿಮಗೆ, 6 ರಾಜ್ಯಗಳು ಕುಡ್ಕೊಂಡು ಈ UGC ಸಲುವಾಗಿ ಕೆಲವೊಂದು ನಿಯಮಗಳು ಹಿಂಗೆ ಇರಬೇಕು, ನಮಗೆ ಇದೇ ರೀತಿ ಬೇಕು ಅನ್ನೋಂಥ ಡಿಮಾಂಡನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಕೇಂದ್ರ ಎಷ್ಟು ಮಟ್ಟಿಗೆ ಒಪ್ತದೆ ಬಿಡ್ತದೆ ಆ ಮತ್ತು ಬೇರೆ, ಬಟ್ ಡಿಮಾಂಡ್ ಮಾಡ್ತಾಯಿದ್ದಾರೆ. ಇನ್ನೊಂದು ಸ್ವಲ್ಪ ಅಂಥ ಮನಸ್ಥಿತಿಯ ಅನೇಕ ರಾಜ್ಯಗಳ ಸಂಘಟನೆ ತಮ್ಮೊಂದಿಗೆ ಒಂದು ಎಳೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅವ್ರ ಬೇಡಿಕೆಗಳೇನಪ್ಪ ಪ್ರಮುಖವಾಗಿ UGCಗೆ ಅಂತಂದರೆ, ವಿಶ್ವವಿದ್ಯಾಲಯಗಳ ಕುಲಪತಿ ನೇಮಕದಲ್ಲಿ ರಾಜ್ಯ ಸರ್ಕಾರಗಳ ಪಾತ್ರವೇ ಪ್ರಮುಖವಾಗಿರ್ಬೇಕು. ಏನು ರಾಜ್ಯ ಸರ್ಕಾರ ಯಾರನ್ನ ಆಯ್ಕೆ ಮಾಡ್ತದೋ ಅದು ಫೈನಲ್ ಆಗಬೇಕು, ಅವನ್ನ ತೊಗೊಳ್ಬೇಕು. ಸುಮ್ಮನೆ ರಾಜ್ಯಪಾಲರ ಹೆಸರಿರುತ್ತೆ, ಅಂಕಿತಿರುತ್ತೆ ಅಷ್ಟೇ. ಅದರೊಳಗೆ ಏನು ಊರಿನೋದಲ್ಲ, ಅದು ರಾಜ್ಯ ಸರ್ಕಾರದಿಂದ ಆಯಾ ಸರ್ಕಾರಗಳಿಗೆ ಸಂಬಂಧಿಸಿದ್ದವು ಅಂತೇಳಿ ಮೊದಲೇ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಅಂದರೆ ಈಗೇನಾಗಿದ್ದಪ್ಪ ಅಂದರೆ ರಾಜ್ಯಗಳು ಬಿಡಿಸಿ ಕೇಂದ್ರ ತೊಗೊಳ್ಳೋಂಥ ಪ್ರಯತ್ನ ನಡೆದು ತಪ್ಪಿಸೋ ಕೆಲಸ ಇದು ಮೊದಲೇದು. ಆಮೇಲೆ ಕುಲಪತಿ ಆಯ್ಕೆಗೆ ಸಮಿತಿ ರಚಿಸುವ ಅಧಿಕಾರ ಈಗ ಇರುವಂತೆ ಮುಂದುವರಿಬೇಕು. ಈಗೇನಿದಪ್ಪ ಕುಲಪತಿ ನೇಮಕ ಮಾಡೋಕೆ ರೂಲ್ಸ್ ಅದಲ್ಲ, ಈಗ ಇದ್ದಿದ್ದು ರೂಲ್ಸ್ಗಳು ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ನೀವು ಮನಸ್ಸಿಗೆ ಬಂದಂಗೆ ಬೇರೆ ಬೇರೆ ರೂಪದಲ್ಲಿ ಮಾಡೋಗಳಿಗೆ ಹೋಗ್ಬೇಡ್ರಿ, ಸರಿ ಅಲ್ಲ ಇದು ಅಂತೇಳಿ ಮತ್ತೊಂದು 2ನೇ ಸಂದೇಶ ಕೊಟ್ಟಿದ್ದಾರೆ. ಇನ್ನು 3ನೇದಾಗಿ ಶೈಕ್ಷಣಿಕ ವಲಯದ ಹೊರಗಿನವರನ್ನು ಕುಲಪತಿ ಸ್ಥಾನಕ್ಕೆ ಪರಿಗಣಿಸಬಾರದು. ಶಿಕ್ಷಣ ಕ್ಷೇತ್ರ ಏನಪ್ಪ, ಇದು ಒಂದು ವಿದ್ವತ್ತಿದ್ದಂಥದ್ದು, ಮಾರ್ಗದರ್ಶನ ಮಾಡುವಂಥದ್ದು, ಜನರಿಗೆ ಹೊಸತನ್ನು ಕೊಡುವಂಥದ್ದು, ಒಂದು ಸ್ವಾಭಿಮಾನಿ ಶಿಕ್ಷಣವೇತ್ತ ವ್ಯಕ್ತಿಗಳನ್ನಾಗಿ ಮಾಡುವಂಥದ್ದು, ಉದ್ಯೋಗ ಸೃಷ್ಟಿ ಮಾಡೋ ಜೊತೆಗೆ ಒಂದು ಈ ದೇಶದ ವ್ಯವಸ್ಥೆಯನ್ನು ಬದಲಾಯಿಸುವಂಥ ಗುಣವುಳ್ಳಂಥದ್ದು. ಇಂಥದ್ರಲ್ಲೇ ಶಿಕ್ಷಣ ರಂಗದ ಬೇರೆ ಅವ್ರು ಹೊರಗಿನ ರಂಗದವ್ರು, ಸೋಷಲ್ದಾಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಮತ್ತದಾಗಿರ್ಬೋದು, ಭಾಳ ಮಹನೀಯರಿಲ್ಲ ಅಂತಲ್ಲ, ಅಂಥವ್ರನ್ನ ಯಾವುದೇ ಪರಿಸ್ಥಿತಿಯಲ್ಲೂ ಈ ಒಂದು ಸರ್ಕಾರಿ ಇವೇನದಾವ ಯೂನಿವರ್ಸಿಟಿಗಳು ಅಲ್ಲಿ ನೇಮಕ ಮಾಡೋದು ಸರಿ ಅಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ಕುಲಪತಿ ಈ ಅರ್ಹತೆಗಳು ಅವಧಿಯ ಬದಲಾವಣೆಯಿಂದ ಶಿಕ್ಷಣದ ಗುಣಮಟ್ಟಕ್ಕೆ ಅಡ್ಡಿಯಾಗಬಾರದು. ಅವಧಿ ಏನು ಕೊಟ್ಟಿರ್ತೀರಿ ಅದರಿಂದ ಶಿಕ್ಷಣ ಮಟ್ಟಕ್ಕೆ ಪೆಟ್ಟಾಗಬಾರ್ದು. ಅದನ್ನು ವಿಚಾರ ಮಾಡಿರಿ ಕಾಲಕ್ಕೆ ಎಷ್ಟು ಅವಧಿ ಸರಿ ಇದ್ದು ತಪ್ಪು ಹೋಯ್ತು ಅಂತೇಳಿ. ಈಗಿರುವ ಶಿಕ್ಷಕರ ಕಾರ್ಯಕ್ಷಮತೆ ಮೌಲ್ಯಮಾಪನ ಮತ್ತು ಶೈಕ್ಷಣಿಕ ಸೂಚಕ API ವ್ಯವಸ್ಥೆ ತೆಗೆದು ಹಾಕಬಾರದು. ಈಗೇನೈತಿ, ಪ್ರತಿಯೊಬ್ಬ ಶಿಕ್ಷಕರ ಬಗ್ಗೆ ಏನಪ್ಪ ಎಷ್ಟು ಕೆಲಸ ಮಾಡ್ತಾನೆ, ಏನು ಅವ್ರ ಕಾರ್ಯಕ್ಷಮತೆ ಏನು, ಯೋಗ್ಯತೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತಿರ್ತದೆ. ಅದಕ್ಕೆ ಕಿತ್ತು ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮಗೆ ಮನುಷ್ಯ ಬಂದಂಥವ್ರು ಹಾಕೋದು ಹೋಗ್ಬಿಟ್ರಪ್ಪ ಅಂತಂದ್ರೆ ಆ ಶಿಕ್ಷಣದ ಮೌಲ್ಯ ಇದ್ದಿದ್ದು ಕಡಿಮೆ ಆಗ್ತದೆ ಅನ್ನೋದು ಅತಿ ಸ್ಪಷ್ಟ ಅಭಿಪ್ರಾಯ ಇದೆ. ಮುಂದೆ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಹೇಳೋದು, ಸಹಾಯಕ ಪ್ರಾಧ್ಯಾಪಕ ನೇಮಕಾತಿ ಉಪನಿಯಮಗಳನ್ನು ಮರುಪರಿಶೀಲಿಸಬೇಕು. ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಏನು ನಾವು ಮಾಡಲಿಕ್ಕಿದ್ದೀವಲ್ಲ ಅದ್ರ ಬಗ್ಗೆ ಸರಿಯಾಗಿ ಓದ್ಕೊಂಡು ಬಂದು ಮಾತಾಡ್ರಿ. ಸುಮ್ಮನೆ ಬಂದ ನೀವು ವಿರೋಧ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಮಾತಾಡ್ತಾ ಇದ್ದಾರೆ. ಮುಂದೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಉಪನಿಯಮಗಳನ್ನು ಮರುಪರಿಶೀಲಿಸಬೇಕು. UGC ಮಾರ್ಗಸೂಚಿ ಅನುಸರಿಸುತ್ತಿದ್ದರೆ ಕೈಗೊಳ್ಳುವ ಕ್ರಮಗಳು ಸತ್ತಾತ್ಮಕವಾಗಿರಬೇಕು. ಮೊದಲು ನಿರ್ವಹಿಸಲಿಕ್ಕೆ ಆಗಲಿಲ್ಲ ಶಿಕ್ಷಣ ಸಂಸ್ಥೆಗಪ್ಪ ಅಂದ್ರೆ ಪ್ರಜಾಸತ್ತಾತ್ಮಕವಾಗಿ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅನ್ನೋದನ್ನು ವಿಚಾರ ಮಾಡಬೇಕು ಅನ್ನೋದು ಮಾತು.
ಮುಂದೆ ಕೊನೆಯದಾಗೆ ಸರ್ಕಾರಿ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಕಡೆಗಣಿಸಿ ಖಾಸಗಿ ಸಂಸ್ಥೆಗಳಿಗೆ ಉತ್ತೇಜನ ನೀಡುವ ನಿಯಮಗಳು ಕೈ ಬಿಡಬೇಕು. ಖಾಸಗಿ ಸಂಸ್ಥೆಗಳು ಏನು ಹೆಲ್ಪ್ ಮಾಡಬೇಕು ಅಂತ ಹೊಂಟಿದ್ರಿ ಸರ್ಕಾರ ಇಂಥದ್ದು ಮಾಡಲಿಕ್ಕೆ ಹೋಗ್ಬೇಡ್ರಿ. ಅದು ಸರ್ಕಾರ ಅನುದಾನ ನಡೆಸ್ಕೊಳ್ಳುವಂಥದ್ದು, ಸರ್ಕಾರ ನಡೆಸ್ಕೊಳ್ಳುವಂಥ ದಾನ ಮಾಡಿ ಒಳ್ಳೆಯದಾಗ್ತದೆ, ಬೆಳೀತದೆ. ಖಾಸಗಿ ಸಂಸ್ಥೆಗಳು ಬೆಳೆಸೋದ್ರಾಗ ಏನು ಅರ್ಥ ಇಲ್ಲ ಅಂತೇಳಿ ಇದನ್ನೆಲ್ಲ ಅವ್ರು ಸಪೋರ್ಟ್ ಹಾಕೊಂಡು ಹೋಗುವಂಥವ್ರು. ಅದಕ್ಕಾಗಿ ನೀವು ಇದ್ದಂಥವ್ರು ಏನಪ್ಪ ಅಂತಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಿದ್ದರು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಅನುಕೂಲ ಹೆಚ್ಚು ಮಾಡಿರಿ. ಇವೆಲ್ಲನೂ ಅವ್ರು ಡಿಮಾಂಡ್ಸ್ ಮಾಡ್ತಾಯಿದ್ದಾರೆ. ಮತ್ತು ನಮ್ಮ ಜನ ಈಗೇನು ಸಾರ್ವಜನಿಕವಾಗಿ ಇರ್ತಾರೆ, ಅದು ಯಾವ ಪಾರ್ಟಿ ಇಲ್ಲ ಪಂಗಡ ಅಂಥದ್ದು ಮಾಡಿದ್ರೆ ಯೋಗ್ಯರಿಗೆ ಸ್ಥಾನ ಕೊಡಿಸೋಂತಾಗಲಿ, ಯಾವುದೋ ಬಿಸ್ನೆಸ್ ಮ್ಯಾನ್ಗೋ ಅಥವಾ ಇನ್ನೊಂದು ಎಲ್ಲೋ ಶಾಣೆ ಜನ ತಿಳ್ಕೊಂಡು ಈ ಮೂಲ ಅಧ್ಯಕ್ಷ ಸ್ಥಾನ ಯಾರಿಗೂ ಬಿಟ್ಕೊಡೋ ಹೋಗಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನೆನಪಿಸ್ಕೊಳ್ತಾ ಇದ್ದೀನಿ. ಇದನ್ನು ಮುಂದೆ ಈ ಒಂದು ಏನಪ್ಪ ಅಂತಂದ್ರೆ ಉನ್ನತ ಶಿಕ್ಷಣದ ಮೇಲೆ ರಾಜ್ಯಗಳು ಹೊಂದಿರುವ ಅಧಿಕಾರವನ್ನು ಮೊಟಕುಗೊಳಿಸಲು ಹೊರಟಿರುವ ಕೇಂದ್ರ ಸರ್ಕಾರ ನೀತಿ ವಿರುದ್ಧ ರಾಜ್ಯ ಸರ್ಕಾರಗಳು ಒಗ್ಗಟ್ಟು ಪ್ರದರ್ಶಿಸ್ತಾ ಇದ್ದಾವಂತ. ಏನು ಮಾಡ್ತಾ ಇದ್ದಪ್ಪ ಅಂದರೆ ಸವಾರಿ ಮಾಡ್ತಾ ಇದ್ದಾವೆ ಸೆಂಟ್ರಲ್ ಗೌರ್ಮೆಂಟ ರೂಲ್ಸ್ಗಳನ್ನು. ಅದಕ್ಕಾಗಿ ಅದನ್ನು ತಡೆಯುವ ಸಲುವಾಗಿ ಇವರು ಅದರ ವಿರೋಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈಗ ನಡೆದೈತೆ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇದೇ ದಿಶೆಯಲ್ಲಿ ಚರ್ಚೆ ಮಂಗಳವಾರದ ದಿವಸ ನಡೆದದು ಅಂಥೇಳಿ ಹೇಳ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಸುಧಾಕರ್ ಅವರನ್ನು ನಿಮ್ಗೆ ಗೊತ್ತದ, ಇವರು ಎಮ್ ಸಿ ಸುಧಾಕರ್ ಅವರು ಅವರದ್ದು ಈ ಶಿಕ್ಷಣದ ಬಗ್ಗೆ ಅವ್ರಿಗೆ ಉನ್ನತ ಶಿಕ್ಷಣದ ಮಿನಿಸ್ಟರ್ ಇದ್ದಾರೆ. ಅವ್ರನ್ನ ಮಾತಾಡ್ತಾರೆ ಏನಪ್ಪ ಅಂದರೆ ಈ ಸಮ್ಮೇಳನದಲ್ಲೇ 6 ರಾಜ್ಯಗಳು, ದಕ್ಷಿಣದ 6 ರಾಜ್ಯಗಳ ಇವರೇನು ಈ ಶಿಕ್ಷಣ ಮಿನಿಸ್ಟರ್ ಇದ್ದಾರೆ ಅವರೆಲ್ಲರೂ ಹಾಜರಿದ್ದಾರೆ ಅನ್ನೋದು ಅಷ್ಟೇ ಗಮನಿಸಬೇಕಾದ ವಿಷಯ. ಯಾಕಂದ್ರೆ ಇದು ತಪ್ಪಿಸಿಕೊಂಡ್ರೆ ಪ್ರಶ್ನೆ ಮಾಡುವಂಥ ಹಕ್ಕು ಅವ್ರಿಗೆ ಉಳಿದಿಲ್ಲ ಮತ್ತು ಅವ್ರು ಏನು ಬೇಡಿಕೆ ಅದನ್ನು ನಡೆಯೋದಿಲ್ಲ ಅನ್ನೋಂಥ ಕಾರಣಕ್ಕೆ ಎಲ್ಲ ಭಾಗವಹಿಸ್ಯಾರ. ಅದ್ರಾಗ ಎಮ್ ಸಿ ಸುಧಾಕರ್ ಅವರು ಕರ್ನಾಟಕ ಸಂಸ್ಥಾ ಸಚಿವರವರ ಅವ್ರು ಏನು ಕೇಳ್ತಾರಪ್ಪ ಅಂದ್ರೆ ಅಧ್ಯಾಪಕರ ವೇತನ ಪಿಂಚಣಿ ಅಭಿವೃದ್ಧಿ ಸೇರಿದಂತೆ ರಾಜ್ಯಗಳು ಉನ್ನತ ಶಿಕ್ಷಣಕ್ಕೆ ದೊಡ್ಡ ಮೊತ್ತ ಹಣ ವೆಚ್ಚ ಮಾಡುತ್ತಿವೆ. ಆದರೆ ನಿಯಂತ್ರಣಕ್ಕೆ ಅಧಿಕಾರ ಇಲ್ಲ ಅಂದರೆ ಹೇಗೆ? ಸರ್ಕಾರದಿಂದ ದುಡ್ಡು ತಗೋತೀರಿ, ಮತ್ತೇನೋ ಮಾಡ್ತೀರಿ, ಎಲ್ಲ ಮಾಡ್ತೀರಿ ರಾಜ್ಯ ಸರ್ಕಾರದಿಂದ, ಅದಕ್ಕೆ ಅಧಿಕಾರ ಇಲ್ಲಂದ್ರೆ ಹೆಂಗೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅಂದ್ರೆ ಈಗ ಮಾಡಲಿಕ್ಕೆ ಹೊರಟಂಥ ಕೇಂದ್ರ ಸರ್ಕಾರದ UGC ರೂಲ್ಸ್ ಇದಾವ, ಅವು ನಮ್ಗೆ ಕೇಳದ ಮಾಡಿಕೊಳ್ಳುವಂಥದ್ದು ಏಕಪಕ್ಷೀಯವಾಗಲಿಕ್ಕೆ ಅನ್ನುವಂಥ ಮಾತು ಹೇಳಿದ್ದಾರೆ. ಮುಂದೆ ಅದೇ ಕಾಲಕ್ಕೆ ನಮ್ಮ ಶ್ರೀಧರ್ ಬಾಬು ಅವರು ಸಹಿತ ಇಂಥ ಮಾತನ್ನು ಮಾತಾಡಿ UGC ಕರಡು ನಿಯಮಗಳು ಒಕ್ಕೂಟ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತವೆ. UGC ಏನಕ್ಕೆ ಕರಡು ನೀವು ತಯಾರು ಮಾಡಿದ್ದೀರಿ, ಈಗ ಅದನ್ನು ಅಪ್ಲೈ ಮಾಡೋದು ಮಾಡಿದ್ರಿ, ಅದು ನೀವು ಅಪ್ಲೈ ಮಾಡಿದ್ರೆ ಹೊಡೆದು ಬೀಳ್ತದೆ, ಡೆವಲಪ್ಮೆಂಟ್ ಆಗೋದಿಲ್ಲ ಅನ್ನುವಂಥದ್ದು ಮಾತು ಸ್ಪಷ್ಟ ಮಾತಾಡ್ತಾ ಇದ್ದಾರೆ. ರಾಜ್ಯಗಳು ದುರ್ಬಲ ಆಗ್ತವೆ. ಶಿಕ್ಷಣದಲ್ಲಿ ರಾಜ್ಯಗಳ ಸ್ವಾಯತ್ತ ಮತ್ತು ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗುತ್ತದೆ. ಶಿಕ್ಷಣದಾಗ ಏನೀಗ ಸ್ವಾಯತ್ತತೆ ಅಥವಾ ಕಲಿಸುವಂಥ ಪದ್ಧತಿ ಏನಿದಾವ ಅವೆಲ್ಲ ಬಂದಾಗಿ ಹೋಗಿಬಿಡ್ತಾವೆ. ಅದಕ್ಕಾಗಿ ಈಗೇನಪ್ಪ ಅಂತ ಗುಣಮಟ್ಟದ ಶಿಕ್ಷಣ ಸಿಗಬೇಕು, ಜೊತೆಗೆ ಹೈಯರ್ ಎಜುಕೇಷನ್ ಸಿಗಬೇಕಾಗಿತ್ತಂದ್ರೆ ಈ ರೂಲ್ಸ್ ಅಂತಿ ಹಿಂದಿದ್ದಿದ್ರ ಜೊತೆಗೆ ಇನ್ನೂ ಅಷ್ಟು ಏನಪ್ಪ ಅಂದ್ರೆ ಕರೆಕ್ಟಾಗಿ ಬಂದು ವರ್ಕ್ ಮಾಡೋದು ರಿಸ್ಟ್ರಿಕ್ಷನ್ ಹಾಕ್ರಿ. ಬಟ್ ಏನಪ್ಪ ಅಂತಂದ್ರೆ ಅದಲ್ಲದ ಅಧಿಕಾರ ಕೊಡ್ರಿ ರಾಜ್ಯ ಸರ್ಕಾರಗಳಿಗೆ ಅಂದಾಗ ಏನಾದರೂ ಹೊಸತನ್ನು ನಾವೇನೇನು ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಅಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಈ ಘಟನೆಯಿಂದ ನಾವು ತಿಳ್ಕೊಳ್ಳೋದು ಏನಪ್ಪ ಅಂತಂದ್ರೆ ನಮ್ಮ ವಿಶ್ವವಿದ್ಯಾಲಯಗಳು ಸಹಿತ ನಮ್ಮ ಕಂಟ್ರೋಲಲ್ಲಿ ಇಲ್ಲೇನೋ ಅಂತೇಳಿ ಎಲ್ಲ ಪ್ರಾಡೈಸೇಷನ್ ಅಂತೇಳಿ ನಮ್ಮ ಇಡೀ ಶಿಕ್ಷಣ ರಂಗವನ್ನು ಮಾರ್ಕೊಂಡ್ರೆ ಹೇಗೆ ಅಂತ ಒಂದು ಪ್ರಶ್ನೆ. ಇದಕ್ಕೆ ನೀವೇನಂತೀರಿ? ನೀವು ಲೈಕ್ ಮಾಡ್ತೀರಾ? ಲೈಕ್ ಮಾಡಿ ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳನ್ನು.